ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಯಾವ ಹಾಲನ್ನು ಕುಡಿದ್ರೆ ಉತ್ತಮ? ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು, ಎರಡರಲ್ಲಿ ಯಾವುದು ಉತ್ತಮ ಅಂತ ನೋಡೋಣ. ಮೋಸ್ಟ್ ಆಫ್ ದ ಎಕ್ಸ್ಪರ್ಟ್ಸ್ ರೆಕಮೆಂಡ್ ಮಾಡೋದು ಕೌಸ್ ಮಿಲ್ಕ್. ಕೌಸ್ ಮಿಲ್ಕ್ ಒಂದು ಹೆಲ್ತಿಯೆಸ್ಟ್ ಕೈಂಡ್ ಆಫ್ ಮಿಲ್ಕ್ ಟು ಡ್ರಿಂಕ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದರಲ್ಲಿ ನ್ಯೂಟ್ರಿಷನಲ್ ಪ್ರೊಫೈಲ್ ಜಾಸ್ತಿ ಇರೋದ್ರಿಂದ ಸೆಲೆಕ್ಟೆಡ್ ವೈಟಮಿನ್ಸ್, ಮಿನರಲ್ಸ್ ಗರ್ಭಿಣಿಯರಿಗೆ ಬೇಕಾಗಿರುವಂಥದ್ದು ಕೌಸ್ ಮಿಲ್ಕಲ್ಲಿ ಇದೆ. ಅದರ ಜೊತೆಗೆ ಕ್ಯಾಲ್ಶಿಯಂ, ವಿಟಮಿನ್ ಡಿನೂ ಸಹ ರಿಚ್ ಆಗಿ ಕೌಸ್ ಮಿಲ್ಕಲ್ಲಿ ಇದೆ. ಕೌಸ್ ಮಿಲ್ಕ್ ಈಸ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಯೆಂಟ್ಸ್. ಆದ್ದರಿಂದ ಅದು ಪ್ರೆಗ್ನೆಂಟ್ ಲೇಡಿಗೆ ಮತ್ತು ಗರ್ಭದಲ್ಲಿರುವಂಥ ಮಗುಗೆ ತುಂಬಾ ಎಸೆನ್ಷಿಯಲ್ ಅಂತ ಎಕ್ಸ್ಪರ್ಟ್ಸ್ ಅದನ್ನೇ ರೆಕಮೆಂಡನ್ನು ಕೌಸ್ ಮಿಲ್ಕಲ್ಲಿ ಪ್ರೋಟೀನ್ ರಿಚ್ ಆಗಿ ಇರೋದ್ರಿಂದ ಅದು ಬೇಬಿಯ ಒಂದು ಸೆಲ್ಸ್ ಬಿಲ್ಡ್ ಮಾಡೋದಕ್ಕೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂಥ ಅಮೈನೋ ಆ್ಯಸಿಡ್ಸನ್ನು ಪ್ರೊವೈಡ್ ಮಾಡುತ್ತೆ. ಪ್ರೆಗ್ನೆಂಟ್ ಲೇಡೀಸ್ ದಿನಕ್ಕೆ 1 ಲೋಟದಷ್ಟು ಹಾಲನ್ನು ಖಂಡಿತವಾಗ್ಲೂ ಸೇವನೆ ಮಾಡಬೇಕು. ಇನ್ನು ಹಾಲನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ಹಸಿ ಹಾಲನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಯಾಕೆಂದರೆ ಅದರಲ್ಲಿ ಕೆಲವೊಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್, ಜರ್ಮ್ಸ್ ಇರುವಂಥ ಸಾಧ್ಯತೆ ಇರುತ್ತೆ. ಹಾಲನ್ನು ಕಾಯಿಸಿ ನಂತರನೇ ಸೇವನೆಯನ್ನು ಮಾಡಬೇಕು. ಹಸಿ ಹಾಲಿನಿಂದ ತಯಾರಿಸಿದಂಥ ಯಾವುದೇ ಪ್ರಾಡಕ್ಟ್ಸು ಸಹ ಗರ್ಭಿಣಿ ಸ್ತ್ರೀಯರು ಯೂಸ್ ಮಾಡಬಾರ್ದು. ಕಾಯಿಸಿ ಆರಿಸಿದಂಥ ಒಂದು ಹಾಲಿನಿಂದ ಮಾಡಿರುವಂಥ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಬೇಕು. ಹಸಿ ಹಾಲನ್ನು ಯೂಸ್ ಮಾಡಬಾರ್ದು, ಕಾಯಿಸಿದಂಥ ಹಾಲನ್ನೇ ಕುಡಿಬೇಕು. ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಅನೇಕ ಪೋಷಕಾಂಶಗಳು ತುಂಬಿರುತ್ತೆ. ಮುಖ್ಯವಾಗಿ ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಇದು ಮೂಳೆಗಳು, ಹಲ್ಲುಗಳನ್ನು ಗಟ್ಟಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಗರ್ಭಿಣಿ ಸ್ತ್ರೀಯರು ಸಹ ದಿನಕ್ಕೆ 1 ಲೋಟ ಹಾಲು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಡಾಕ್ಟರ್ಸು ಸಹ ರೆಕಮೆಂಡ್ ಮಾಡ್ತಾರೆ. ಹಾಲನ್ನು ಕುಡಿದ್ರೆ ನಾವು ಖಂಡಿತವಾಗ್ಲೂ ಫಿಟ್ ಆಗಿರ್ತೀವಿ. ಗರ್ಭಿಣಿ ಸ್ತ್ರೀಯರು ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಯಾವುದು ಕುಡಿದ್ರೆ ಒಳ್ಳೆಯದು ಅಂತ ನೋಡೋಣ. ಮೊದಲನೇದಾಗಿ ಫ್ಯಾಟ್ ಕಂಟೆಂಟ್. ಹಸುವಿನ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ, 2-3% ಇರುತ್ತೆ. ಅದೇ ಎಮ್ಮೆ ಹಾಲಿನಲ್ಲಿ 7-9% ಫ್ಯಾಟ್ ಕಂಟೆಂಟ್ ಇರುತ್ತೆ. ಆದ್ದರಿಂದ ಎಮ್ಮೆ ಹಾಲು ಸ್ವಲ್ಪ ಅರಗೋದಕ್ಕೆ ಟೈಮನ್ನು ಜಾಸ್ತಿ ತಗೊಳ್ಳುತ್ತೆ. ನೆಕ್ಸ್ಟು ವಾಟರ್ ಕಂಟೆಂಟ್. ಹಸುವಿನ ಹಾಲಿನಲ್ಲಿ 90% ವಾಟರ್ ಕಂಟೆಂಟ್ ಇರುತ್ತೆ. ಎಮ್ಮೆ ಹಾಲಿನಲ್ಲಿ ವಾಟರ್ ಕಂಟೆಂಟ್ ಅನ್ನೋದೇ ಕಡಿಮೆ ಇರುತ್ತೆ. ದೇಹದಲ್ಲಿ ಡಿಹೈಡ್ರೇಷನ್ ಆಗದೇ ಇರೋ ರೀತಿ ಹಸುವಿನ ಹಾಲು ಕಾಪಾಡುತ್ತೆ ಪ್ರೆಗ್ನೆಂಟ್ ಲೇಡೀಸನ್ನು. ಪ್ರೆಗ್ನೆನ್ಸಿಯಲ್ಲಿ ಡಿಹೈಡ್ರೇಷನ್ ಪ್ರಾಬ್ಲಮ್ ಅನ್ನೋದು ತುಂಬಾ ಕಾಮನ್ನು. ದೇಹದಲ್ಲಿ ನೀರಿನಂಶ ಕಡಿಮೆ ಆದಷ್ಟು ಬೇಬಿಗೆ, ಮದರ್ಗೆ ತುಂಬಾ ತೊಂದರೆ ಆಗುತ್ತೆ. ಆದ್ದರಿಂದ ವಾಟರ್ ಕಂಟೆಂಟ್ ಜಾಸ್ತಿ ಇರುವಂಥ ಪ್ರಾಡಕ್ಟ್ಸನ್ನು ಪ್ರೆಗ್ನೆಂಟ್ ಲೇಡೀಸ್ ಯೂಸ್ ಮಾಡ್ಬೋದು. ಆ ದೃಷ್ಟಿಯಲ್ಲಿ ನೋಡೋದಾದರೆ ಹಸುವಿನ ಹಾಲು ಪ್ರೆಗ್ನೆಂಟ್ ಲೇಡಿಗೆ ತುಂಬಾ ಉಪಯುಕ್ತ. ನೆಕ್ಸ್ಟು ಪ್ರೋಟೀನ್ ಕಂಟೆಂಟ್ ನೋಡೋದಾದರೆ, ಹಸುವಿನ ಹಾಲಿನಲ್ಲಿ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಎಮ್ಮೆ ಹಾಲಿಗೆ ಕಂಪೇರ್ ಮಾಡಿದ್ರೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೋಟೀನ್ ಅಂಶ ತುಂಬ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಅದು ಎಮ್ಮೆ ಹಾಲಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಆದರೆ ವಯಸ್ಸಾದವ್ರಿಗೆ ಒಂದು ಎಮ್ಮೆ ಹಾಲನ್ನು ಯಾರೂ ಸಜೆಸ್ಟ್ ಮಾಡೋದಿಲ್ಲ. ಅವ್ರಿಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥ ಹಾಲು ಪ್ರಿಫರ್ ಮಾಡೋದಿಲ್ಲ. ಬಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇದೆ. ಆದರೆ ಎಮ್ಮೆ ಹಾಲಿನಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರೋದ್ರಿಂದ 1 ಲೋಟ ಎಮ್ಮೆ ಹಾಲನ್ನು ಕುಡಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಹಸಿವು ಆಗೋದೇ ಇಲ್ಲ. ಅವರು ಬೇರೆ ಫುಡ್ಡನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇನಿದ್ರೂ ವೆಯ್ಟ್ ಲಾಸ್ ಮಾಡುವಂಥವ್ರು ಎಮ್ಮೆ ಹಾಲು ಕುಡಿಯೋದ್ರಿಂದ ಅವ್ರಿಗೆ 1 ಲೋಟ ಹಾಲು ಕುಡಿದ್ರೆ ಹೊಟ್ಟೆ ಫುಲ್ ಆಗೋಗುತ್ತೆ. ಅವರು ನೆಕ್ಸ್ಟ್ ಬೇರೆ ಫುಡ್ಡನ್ನು ತಿನ್ನದೇ ಇದ್ದರೂ ಸಹ ನಡೆಯುತ್ತೆ, ಹೊಟ್ಟೆ ಹಸಿಯೋದೇ ಇಲ್ಲ. ವೆಯ್ಟ್ ಲಾಸ್ ಮಾಡೋದಕ್ಕೆ ಎಮ್ಮೆ ಹಾಲು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟು ಕ್ಯಾಲೋರೀಸ್ ಕಂಟೆಂಟನ್ನು ತೊಗೊಂಡ್ರೆ, ಹಸುವಿನ ಹಾಲಿನಲ್ಲಿ ಕ್ಯಾಲೋರೀಸ್ ಕಂಟೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಎಮ್ಮೆ ಹಾಲಿಗೆ ಕಂಪೇರ್ ಮಾಡಿದ್ರೆ. ಎರಡೂ ಹಾಲಿನಲ್ಲೂ ಕ್ಯಾಲ್ಶಿಯಂ, ವೈಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಅಂಶಗಳು ಇರುತ್ತೆ. ಬಟ್ ಒಂದರಲ್ಲಿ ಜಾಸ್ತಿ ಇರುತ್ತೆ, ಒಂದರಲ್ಲಿ ಕಡಿಮೆ ಇರುತ್ತೆ. ಬಟ್ ಓವರಾಲ್ ಕೌ ಮಿಲ್ಕಲ್ಲಿ ಇರುವಂಥ ಕಂಪೋಸಿಷನನ್ನು ನೋಡಿ ಎಕ್ಸ್ಪರ್ಟ್ಸ್ ಸಜೆಸ್ಟ್ ಮಾಡೋದು ಕೌ ಮಿಲ್ಕ್ ಇಸ್ ದ ಹೆಲ್ತಿಯೆಸ್ಟ್ ಮಿಲ್ಕ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಅಂತ. ಸೊ ದಿನಕ್ಕೆ 1 ಲೋಟದಂಗೆ ಒಂದು ಹಸುವಿನ ಹಾಲನ್ನು ಕುಡಿತಾ ಬರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಂದು ಪ್ರೋಟೀನ್ ಡಿಫಿಷಿಯನ್ಸಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬರೋದಿಲ್ಲ. ಬೇಬಿ ಗ್ರೋತು ಸಹ ಇಂಪ್ರೂವ್ ಆಗುತ್ತೆ. ಬೋನ್ಸು, ಮಸಲ್ಸು, ಟೀತು ಸಹ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಎಮ್ಮೆ ಹಾಲಿನಲ್ಲಿ ಫ್ಯಾಟು, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋದ್ರಿಂದ ಅದು 1 ಲೋಟ ಕುಡಿದ್ರೇ ಹೊಟ್ಟೆ ಫುಲ್ ಆಗೋಗುತ್ತೆ. ನೆಕ್ಸ್ಟ್ ಯಾವ ಫುಡ್ಡು ತಿನ್ನಬೇಕು ಅಂತ ಅನಿಸೋದಿಲ್ಲ. ಆದ್ದರಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಆ ಹಾಲನ್ನು ಯಾರೂ ಸಜೆಸ್ಟ್ ಮಾಡೋದಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.